ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ವಿವಾಹ ಪದ್ಧತಿಯಲ್ಲಿ ವಧುವು ಪತಿಯ ಮನೆಗೆ ಮೊದಲ ಬಾರಿಗೆ ಪ್ರವೇಶಿಸುವಾಗ ಅಕ್ಕಿ ತುಂಬಿದ ಕಲಶವನ್ನು, ಅಂದರೆ ಅಕ್ಕಿ ತುಂಬಿದ ತಂಬಿಗೆಯನ್ನಾಗಲಿ ಅಥವಾ ಸೇರನ್ನಾಗಲಿ ಬಲಗಾಲಿನಿಂದ ಒದ್ದು ಒಳಗೆ ಬರುವ ಆಚರಣೆ ಇದೆ. ಈ ಆಚರಣೆಯ ಹಿಂದಿನ ಧಾರ್ಮಿಕ ಮತ್ತು ಸಾಂಕೇತಿಕ ಕಾರಣಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇದು ಒಂದು ಸಣ್ಣ ಆಚರಣೆಯಾದರೂ ಇದಕ್ಕೆ ಬಹಳಷ್ಟು ಮಹತ್ವವಿದೆ. ಬನ್ನಿ, ಹಾಗಿದ್ದರೆ ಈ ಆಚರಣೆಯ ಅರ್ಥ ಮತ್ತು ಉದ್ದೇಶವೇನು ಎಂಬುದನ್ನು ನೋಡೋಣ. ವಿವಾಹದ ನಂತರ ವಧುವು ಮೊದಲ ಬಾರಿಗೆ ಗಂಡನ ಮನೆಗೆ ಪ್ರವೇಶಿಸಿದಾಗ ಮನೆಯ ಹೊಸ್ತಿಲ ಮೇಲೆ ಅಕ್ಕಿ ಅಥವಾ ಧಾನ್ಯದಿಂದ ತುಂಬಿದ ತಂಬಿಗೆ ಅಥವಾ ಸೇರನ್ನು ಇಡಲಾಗುತ್ತದೆ. ಸೊಸೆ ಅದನ್ನು ಬಲಗಾಲಿನಿಂದ ಒಳಗೆ ಒದೆಯುವ ಮೂಲಕ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ಇದರ ಪ್ರಮುಖ ಗುರಿ ಏನೆಂದು ನೋಡುವುದಾದರೆ, ಈ ಕ್ರಿಯೆಯು ಕೇವಲ ಒಂದು ಆಟವಲ್ಲ, ಇದು ವಧು ತನ್ನ ಹೊಸ ಸಂಸಾರಕ್ಕೆ ಸಮೃದ್ಧಿ, ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತಾಳೆ ಎಂಬುದರ ಸಂಕೇತವಾಗಿದೆ. ಇನ್ನು ಇದರ ಧಾರ್ಮಿಕ ಮತ್ತು ಸಾಂಕೇತಿಕ ಮಹತ್ವವನ್ನು ನೋಡುವುದಾದರೆ, ಹಿಂದೂ ಧರ್ಮದಲ್ಲಿ ಹೆಣ್ಣು ಮಗಳನ್ನು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿ ಅಥವಾ ಸ್ವರೂಪ ಎಂದೇ ಪರಿಗಣಿಸಲಾಗುತ್ತದೆ. ಅಕ್ಕಿ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಸೊಸೆ ಸೇರನ್ನು ಒದೆಯುವಾಗ ಅಕ್ಕಿ ಅಥವಾ ಧಾನ್ಯಗಳು ಮನೆಯೊಳಗೆ ಚೆಲ್ಲುತ್ತವೆ. ಇದು ಲಕ್ಷ್ಮೀ ದೇವಿಯು ಮನೆಯೊಳಗೆ ಪ್ರವೇಶಿಸಿ ಸಂಪತ್ತನ್ನು ಚೆಲ್ಲುತ್ತಾಳೆ ಮತ್ತು ಆ ಮನೆಯಲ್ಲಿ ಧಾನ್ಯಗಳಿಗೆ ಕೊರತೆಯೇ ಆಗದಂತೆ ನೋಡಿಕೊಳ್ಳುತ್ತಾಳೆ ಎಂಬುದರ ವಿಶೇಷವಿದೆ. ಇನ್ನು ಯಾವುದೇ ಶುಭ ಕಾರ್ಯಕ್ಕೆ ಬಲಗಾಲನ್ನು ಮುಂದಿಡುವುದು ಹಿಂದೂ ಧರ್ಮದಲ್ಲಿ ಮಂಗಳಕರವೆಂದೇ ಪರಿಗಣಿಸಲಾಗುತ್ತದೆ. ಸೊಸೆ ಬಲಗಾಲಿನಿಂದ ಸೇರನ್ನು ಒದೆಯುವ ಮೂಲಕ ತನ್ನ ಹೊಸ ಜೀವನ ಮತ್ತು ಹೊಸ ಮನೆಯ ಆರಂಭವನ್ನು ಶುಭಕರವಾಗಿ ಮಾಡುತ್ತಾಳೆ. ಇನ್ನು ಮದುವೆಯಾದ ಹೆಣ್ಣು, ಅಂದರೆ ವಧು, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಆಕೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಆ ಮನೆಗೆ ಬೇಕಾದ ಸಂಪೂರ್ಣತೆ, ಸಂತೋಷ ಮತ್ತು ಸೌಭಾಗ್ಯವನ್ನು ತರುವ ಶಕ್ತಿ ಆಕೆಯಲ್ಲಿದೆ ಎಂಬ ಮಹತ್ವವನ್ನು ಈ ಆಚರಣೆ ಒತ್ತಿ ಹೇಳುತ್ತದೆ. ವಧು ಸೇರನ್ನು ಒಳಗೆ ಒದೆಯುವ ಕ್ರಿಯೆಯು ಆಕೆ ಆ ಮನೆಯಲ್ಲಿ ತನ್ನದೇ ಆದ ಸ್ಥಾನ ಮತ್ತು ಶಕ್ತಿಯನ್ನು ಪಡೆದುಕೊಂಡಿದ್ದಾಳೆ ಎಂಬುದರ ಸಂಕೇತಿಕವಾಗಿ ತಿಳಿಸಿಕೊಡುತ್ತದೆ. ಇನ್ನು ಅಕ್ಕಿಯ ಮಹತ್ವವನ್ನು ನೋಡುವುದಾದರೆ, ಭಾರತೀಯ ಸಂಸ್ಕೃತಿಯಲ್ಲಿ ಅಕ್ಕಿಯನ್ನು ದೇವರ ಸ್ವರೂಪ ಮತ್ತು ಮೂಲಭೂತ ಜೀವನದ ಆಧಾರವೆಂದೇ ಪೂಜಿಸಲಾಗುತ್ತದೆ. ಅಕ್ಕಿ ತುಂಬಿದ ಪಾತ್ರೆಯನ್ನು ಒದೆಯುವುದು ಅದೃಷ್ಟವನ್ನು ಆಹ್ವಾನಿಸುವ ಮತ್ತು ಆರ್ಥಿಕ ಸುಸ್ಥಿರತೆಗಾಗಿ ಪ್ರಾರ್ಥಿಸುವ ವಿಧಾನವಾಗಿದೆ. ಪ್ರಿಯ ವೀಕ್ಷಕರೇ, ನೋಡಿದಿರಲ್ಲ, ಇದು ಒಂದು ಕೇವಲ ಆಚರಣೆಯಲ್ಲ, ಇದು ಮನೆಗೆ ಬರುವ ಸೊಸೆಗೆ ನೀಡುವ ಒಂದು ಮನೆಯ ಅಧಿಕಾರವೆಂದೇ ಪರಿಗಣಿಸಲಾಗುತ್ತದೆ. ಬಂದ ಸೊಸೆಯು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದು ಮನೆಯವರೆಲ್ಲರನ್ನೂ ಸುಖ, ಶಾಂತಿ, ನೆಮ್ಮದಿಯಿಂದ ನೋಡಿಕೊಳ್ಳಲಿ ಎಂಬುದರ ಉದ್ದೇಶ ಈ ಅಕ್ಕಿ ಒದೆಯುವ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪ್ರಿಯ ವೀಕ್ಷಕರೇ, ಅನಾಮಧೇಯನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಈ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.